ಕುಡಿಯೋ ನೀರಿಂದ ಸತ್ ಮೇಲೆ ಎಲೆ ಮೇಲೆ ಹಾಕ್ತಾರಲ್ಲ ಹೂವು, ಅದಕ್ಕೂ ಟ್ಯಾಕ್ಸ್ ಆಗ್ತಾ ಇದಾರೆ. ಒಟ್ನಲ್ಲಿ ಟ್ಯಾಕ್ಸ್ ಇಲ್ಲದೆ ಇರೋಂಥ ಜಾಗನೇ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿದೆ ಗೌರ್ಮೆಂಟ್ಗಳು. ಕೇಳ್ರಪ್ಪ ಕೇಳಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ಆದ್ರೆ ಯಾರು ಕೇಳಲ್ಲ. ಯಾಕೆ ನಾನೊಬ್ಬ ಕೇಳಿ ಕೆಟ್ಟವನಾಗ್ಬೇಕು, ಬೇಕಾದವನ್ ಕೇಳ್ಕೊತಂದ್ ಬಿಡು ಅಂತ ಇವಾಗ್ಲೂ ಕೇಳಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಕಾರಣ ಹೇಳಿದ್ನಲ್ಲ, ಹೊಸ ಸಿಸ್ಟಮ್ ಬರ್ತಾ ಇದೆ. ಆ ಸಿಸ್ಟಮ್ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನ ಆಟೋಮೆಟಿಕಲಿ ಕಟ್ ಮಾಡ್ಕೊಂಡ್ಬಿಡುತ್ತೆ. ಟ್ಯಾಕ್ಸೇಷನ್ ದುನಿಯಾ. ಏನಿದು ಟ್ಯಾಕ್ಸೇಷನ್ ದುನಿಯಾ ಅಂದ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಅನ್ನೋದು ಶುರುವಾಗಿ ಹೋಗಿದೆ. ರೀಸೆಂಟ್ ಆಗಿ ಗೌರ್ಮೆಂಟ್ ಅವರು ಡಿಸ್ಕಸ್ ಮಾಡ್ತಾ ಇರೋದು 2,000 ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಯಾವುದೇ ಮಾಡಿ ಅದಕ್ಕೆ ಎಷ್ಟು 18% ಟ್ಯಾಕ್ಸ್ ಅಂತೆ. ಇದರಲ್ಲಿ ನೋಡಿ ಕಂಟೆಂಟ್ಗಳನ್ನ ಒಂದ್ಸಲ ಟ್ಯಾಕ್ಸ್ ಬಡ್ಡಿನಲ್ಲಿ ಬರ್ತಾ ಇರೋದು ಪ್ಲಸ್ ಬೇರೆ ಬೇರೆ ಇದರಲ್ಲಿ ಇನ್ಫಾರ್ಮೇಶನ್ ಆಗ್ತಾ ಇರೋದು. GST ಕೌನ್ಸಿಲ್ ಕನ್ಸಿಡರ್ ಮಾಡ್ತಾ ಇದ್ದಾರೆ 18% ಟ್ಯಾಕ್ಸ್ ಯಾವುದಕ್ಕೆ 2,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ. ಬಿಫೋರ್ ಏನ್ ಹೇಳ್ತಾ ಇದ್ರು, ಡಿಜಿಟಲೈಸ್ ಮಾಡ್ತಾ ಇದೀವಿ ಇಂಡಿಯಾ ಪೂರ್ತಿ, ಎಲ್ಲರೂ ಡಿಜಿಟಲೈಸ್ ಮಾಡಿ ಆದಷ್ಟು ನೋಟ್ಗಳನ್ನ ಬಳಸೋದು ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ನಾವೇನ್ ಅನ್ಕೊಂಡ್ವಿ, ಓಕೆ ಗೌರ್ಮೆಂಟ್ ಮರಗಳನ್ನ ಉಳಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ, ನಾವು ಸಪೋರ್ಟ್ ಮಾಡೋಣ, ಡಿಜಿಟಲೈಸೇಷನ್ಗೆ ಕೈ ಹಾಕೋಣ ಅಂತ ಶುರು ಮಾಡಿದ್ರು. ಈಗ ಎಲ್ಲರೂ ಮೊಬೈಲ್ ಅಲ್ಲಿ ಫೋನ್ ಪೇ ಗೂಗಲ್ ಪೇನೆ ಬಳಸೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಈಗ ಏನಾಗಿದೆ ಪರಿಸ್ಥಿತಿ, ಎಲ್ಲದಕ್ಕೂ ಟ್ಯಾಕ್ಸು, ಕೂತ್ರು ಟ್ಯಾಕ್ಸು, ನಿಂತರು ಟ್ಯಾಕ್ಸು, ಹೋದ್ರು ಟ್ಯಾಕ್ಸು, ಸತ್ರು ಟ್ಯಾಕ್ಸು, ಬದುಕಿದ್ರು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್ ಅನ್ನೋದು ಬರೆ ಆಗ್ತಾ ಇದೆ. ಬರೆ ಅನ್ನೋದಕ್ಕಿಂತ ಹೊರೆ ಆಗ್ತಾ ಇದೆ. ಇದನ್ನ ಕೇಳೋರು ಯಾರು ಇಲ್ಲ. ಕೇಳ್ರಿ ಅಂದ್ರೆ ಯಾರು ಕೇಳಲ್ಲ. ಇಂಥದನ್ನೆಲ್ಲ ಯಾವುದೋ ಬೇಡದೆ ಇರೋದಕ್ಕೆಲ್ಲ ಕಮೆಂಟ್ಸ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಬಟ್ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ರಿ ಅಂದ್ರೆ ಒಬ್ರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಎಲ್ಲರೂ ಅಯ್ಯೋ ಬಿಡಪ್ಪ ನಮ್ಗೆ ಯಾಕೆ, ಕಟ್ಟೋರು ಕಟ್ಕೋತಾರೆ ಅಂತ ಸುಮ್ಮನಾಗ್ತೀವಿ, ನಮ್ಮ ತಲೆ ಮೇಲೂ ಆ ಟ್ಯಾಕ್ಸ್ ಹೊರೆ ಇರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರೀಸೆಂಟ್ ಆಗಿ ನಾವು ನೋಡ್ತಾ ಇದೀವಿ ಎಲ್ಲಾದ್ರ ಮೇಲೂ GST ಅನ್ನೋದು ಬೀಳ್ತಾನೆ ಇದೆ. ಈಗ ಸದ್ಯಕ್ಕೆ ಬೀಳ್ತಾ ಇರೋ ಮೇಜರ್ GST ಏನೋ, ಅಂಗಡಿಗೆ ಹೋದ್ವಿ, ನಾವೇನೋ ಸಾಮಾನ್ ತಗೊಂಡ್ವಿ, 2,000 ರೂಪಾಯಿ ಬಿಲ್ ಆಯ್ತು, ಅಲ್ಲಿ ಹಾಕಿದ್ದಾರೆ ಅಬೌಟ್ 2,000 ಪೇಮೆಂಟ್ಸ್ ಅಂತ ಹಾಕಿದ್ದಾರೆ. ರೇಷನ್ನೇ ತಗೊಂಡ್ವಿ ಅನ್ಕೊಳ್ಳಿ, ಎಕ್ಸಾಂಪಲ್ ಡಿಮಾರ್ಟ್ ಅಲ್ಲೋ ಇಲ್ಲ ಇನ್ನೊಂದು ಯಾವ್ದೋ ಸ್ಮಾರ್ಟ್ ಅಲ್ಲೋ ಹೋಗಿ ರೇಷನ್ ತಗೊಂಡ್ವಿ 2,000 ರೂಪಾಯಿಗೆ ಅನ್ಕೊಂಡ್ರೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ, 18%, ಅಂದ್ರೆ 360 ರೂಪಾಯಿ ಟ್ಯಾಕ್ಸ್ ಕಟ್ಬೇಕಂತೆ. ಇನ್ಯಾವ ಬಾಳಕ್ ಬೇಕು ನಮ್ಗೆ ಈ ಫೋನ್ ಪೇ ಗೂಗಲ್ ಪೇ UPI ಟ್ರಾನ್ಸಾಕ್ಷನ್ ಬೇಡ, ಹೋಗಿ ನಾನು ಕ್ಯಾಶ್ ಇಟ್ಕೋತೀನಿ ಅನ್ನೋದಾದ್ರೆ, ಈಗ ಇನ್ನೊಂದು ರೂಲ್ಸ್ ಜಾರಿಗೆ ತಂದಿದ್ದಾರೆ. ಏನಂದ್ರೆ ATM ಅಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ 10,000ಕ್ಕಿಂತ ಜಾಸ್ತಿ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾರಂತೆ. ನಮ್ಮ ದುಡ್ಡಿಗೆ ಟ್ಯಾಕ್ಸು, ದುಡಿಯುವಾಗ ಟ್ಯಾಕ್ಸು, ದುಡ್ದಾದ ಮೇಲೆ ಏನಾದ್ರು ಬೈ ಮಾಡ್ಬೇಕು ಅಂದ್ರೆ ಟ್ಯಾಕ್ಸು, ನಾವು ಬ್ಯಾಂಕ್ ಅಲ್ಲಿ ಇರೋ ದುಡ್ಡನ್ನ ನಾವೇ ವಿತ್ಡ್ರಾ ಮಾಡ್ಬೇಕು ಅಂದ್ರೂ ಟ್ಯಾಕ್ಸು, ಬೇಡ ಬ್ಯಾಂಕ್ ಅಲ್ಲೇ ಇರ್ಲಿ ಹಂಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದ್ರು ಟ್ಯಾಕ್ಸು. ಒಟ್ನಲ್ಲಿ ಟ್ಯಾಕ್ಸ್ ಮೇಲೆ ನಮ್ಮನ್ನ ಎಣಗಳಾಗಿ ಮಲಗಿಸ್ತಾ ಇದೆ ಗೌರ್ಮೆಂಟ್ಗಳು. ಕೇಳೋರಂತೂ ಇಲ್ಲ. ಕಾರಣ ಜನ ಎಲ್ಲ ಬ್ಯುಸಿ ಆಗಿದ್ದಾರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ. ಇವುಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಯ್ಯೋ ಇವೆಲ್ಲ ಬೇಡ ಬಿಡಪ್ಪ ನಮ್ಗೆ ಯಾಕೆ, ಯಾರೋ ಒಬ್ಬ ಕೇಳ್ಕೊಳ್ತಾನೆ ಕೇಳೋನು ಅನ್ನೋರು ಎಷ್ಟೋ ಜನ ಆಗೋಗ್ಬಿಟ್ಟಿದ್ದಾರೆ. ಇನ್ನ ದೊಡ್ಡ ಕಡೆ ಕೆಲಸ ಮಾಡ್ತಾ ಇರೋರಿಗೆ 70,000 80,000 ಸಂಬಳ ಬರ್ತಾ ಇರುತ್ತೆ. ಅಯ್ಯೋ 200 300 ಎಲ್ಲ ಏನ್ ಲೆಕ್ಕ ಹಾಕೊಂಡು ಕುತ್ಕೊಳ್ಳೋಣ, ಕಟ್ಟಿದ್ರಾಯ್ತು ಬಿಡು ಅನ್ಕೊಂಡ್ ಸುಮ್ನಿರೋರೇ ಜಾಸ್ತಿ. ಇನ್ನ ಲೋವರ್ ಮಿಡಲ್ ಕ್ಲಾಸ್ ಅವರು, ಗೌರ್ಮೆಂಟ್ ಅವ್ರು ಯಾವ್ದೋ ಫ್ರೀ ಸ್ಕೀಮ್ಗಳಲ್ಲಿ ಯಾವ್ದೋ ದುಡ್ಡು ಕೊಡ್ತಾರೆ, ಕಟ್ಟಿದ್ರಾಯ್ತು ಬಿಡು ಅಂತ ಯೋಚನೆಗಳಲ್ಲೇ ನಾವು ಸುಮ್ನಾಗಿ ಹೋಗ್ತಾ ಇದೀವಿ. ಇದು ಇಲ್ಲಿಗೆ ನಿಲ್ತಾ ಇಲ್ಲ. ಒಂದು ಸಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಹೊಸ ಸ್ಕೀಮ್ ಏನೋ ಬರ್ತಾ ಇದೆ ಅಂತ ಹೇಳಿದ್ರು, ಸೆಂಟ್ರಲೈಸ್ ಡಿಜಿಟಲ್ ಕರೆನ್ಸಿ ಸಿಸ್ಟಮ್ ಅಂತೆ. ಅದೇನ್ ಮಾಡುತ್ತೆ ಅನ್ನೋದನ್ನ ಒಂದು ಸಲ ನಾವು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಇದ್ರ ಬಗ್ಗೆ ಒಬ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೂ ತಿಳಿಸೋ ಕೆಲಸ ಮಾಡಿದ್ದೆ. ನಾವು ಟ್ಯಾಕ್ಸ್ ಕಟ್ಟಕ್ ಆಗಲ್ಲ ಅಂತ ಎಷ್ಟೆಷ್ಟು ಜನ ಟ್ಯಾಕ್ಸೇ ಕಟ್ಟೋದಕ್ಕೆ ಹೋಗೋದಿಲ್ಲ. ಎಕ್ಸಾಂಪಲ್ ಈಗ ಹೇಳಿದ್ವಲ್ಲ 2,000 ರೂಪಾಯಿ ಅಡಿಷನಲ್ ಟ್ಯಾಕ್ಸ್ ನಾವು ಕಟ್ಟಲ್ಲ, ಕುಡಿಯೋ ನೀರು ಟ್ಯಾಕ್ಸು ಕಟ್ಟಲ್ಲ, ಮನೆಗೆ ಟ್ಯಾಕ್ಸು ಕಟ್ಟಲ್ಲ, ಪ್ರೊಫೆಷನಲ್ ಟ್ಯಾಕ್ಸು ಕಟ್ಟಲ್ಲ, ಯಾವ ಟ್ಯಾಕ್ಸು ಕಟ್ಟಲ್ಲ. ಗುರು ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಅನ್ನೋರು ಎಷ್ಟೆಷ್ಟೋ ಮಂಡು ಬಿದ್ದಿರೋ ಜನನು ಇರ್ತೀವಿ ಬಿಡಿ. ಆ ತರದವ್ರಿಗೆ ಏನ್ ಮಾಡ್ತಾ ಇದಾರೆ, ಅಕೌಂಟ್ ಇಂದಾನೆ ಆಟೋಮೆಟಿಕ್ ಆಗಿ ಕಟ್ ಮಾಡ್ಬಿಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದೇ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಒಂದು ಡಿಜಿಟಲೈಸ್ ಸಿಸ್ಟಮ್ ಏನೋ ಮಾಡ್ತಾ ಇದ್ದಾರೆ. ಆ ಸಿಸ್ಟಮ್ ಜಾರಿಗೆ ಬಂತು ಅಂದ್ರೆ ಈ ಟ್ಯಾಕ್ಸ್ ಗಳು ಏನಿದೆ ನಾವು ಕಟ್ಟಬೇಕು ಅನ್ನೋದು ಬೇಕಾಗಿಲ್ಲ, ಆಟೋಮೆಟಿಕಲಿ ನಮ್ಮ ಅಕೌಂಟ್ ಇಂದ ಕಟ್ ಆಗ್ಬಿಡುತ್ತೆ. ನಮ್ಮ ಅಕೌಂಟ್ ಅಲ್ಲಿ ದುಡ್ಡೇ ಇಟ್ಕೊಳ್ಳಲ್ಲ ಬಿಡಿ ಅನ್ನೋರು ಇದ್ದೀರಾ ಬಿಡಿ, ಮೈನಸ್ ಬ್ಯಾಲೆನ್ಸ್ ಮಾಡಿರ್ತಾರೆ, ಅದಕ್ಕೆ ಫೈನ್ ಹಾಕ್ತಾ ಇರ್ತಾರೆ. ಯಾರೋ ಒಬ್ರು ಅಕೌಂಟ್ ದುಡ್ಡು ಹಾಕಿದ್ರ ಆಟೋಮೆಟಿಕಲಿ ಆ ದುಡ್ಡು ಖಾಲಿ. ಕಾರಣ ಗೌರ್ಮೆಂಟ್ ಕಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಂತದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಈಗ ಗೌರ್ಮೆಂಟ್ಗಳು ನಾವು BJP ಕಾಂಗ್ರೆಸ್ ಅದು ಸರಿ ಇದು ಸರಿ ಅನ್ನೋದು ಮಾತಾಡೋದೇ ಬೇಡ. ಇಲ್ಲಿ ಎಲ್ಲಾ ಗೌರ್ಮೆಂಟು ಮಾಡ್ತಾ ಇರೋದು ಒಂದೇ, BJP ಆಗ್ಲಿ ಕಾಂಗ್ರೆಸ್ ಆಗ್ಲಿ ಇನ್ನೊಬ್ರು ಬರ್ಲಿ, ಜನರನ್ನ ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾ ಇದಾರೆ. ಕಿತ್ಕೊಂಡು ಯಾರು ಕೊಡ್ತಾ ಇದಾರೆ ಈ ದುಡ್ಡನ್ನ?
ಅದನ್ನ ಬೆಳೆಸ್ತೀವಿ, ಇದನ್ನ ಬೆಳೆಸ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ತೀವಿ. ಎಲ್ಲಿ ನೋಡ್ತಾ ಇದೀವಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಿರೋದು? ಯಾವ್ದಾದ್ರು ಒಂದು ರೋಡಲ್ಲಿ ಟೋಲ್ ಫ್ರೀ ಮಾಡಿದಾರ? ಇಲ್ವಲ್ಲ. ಟೋಲ್ಗಳಲ್ಲಿ ಟ್ಯಾಕ್ಸು ಆಳು ಮೂಳು ಕಿತ್ಕೊಳ್ತಾನೆ ಇದ್ದಾರೆ. ಪೆಟ್ರೋಲ್ ಮೇಲೆ ವರ್ಷ ಟ್ಯಾಕ್ಸ್, ವರ್ಷ ಅಲ್ಲ, ಈಗ ದಿನಕ್ಕೆ ತಿಂಗಳಿಗೆ ಟ್ಯಾಕ್ಸ್ ಬೀಳೋಕೆ ಶುರು ಆಗಿದೆ. ಕುಡಿಯೋ ನೀರಿಂದ ಸತ್ ಮೇಲೆ ಎಲೆ ಮೇಲೆ ಹಾಕ್ತಾರಲ್ಲ ಹೂವ, ಅದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದಾರೆ. ಒಟ್ನಲ್ಲಿ ಟ್ಯಾಕ್ಸ್ ಇಲ್ಲದೆ ಇರುವಂತ ಜಾಗನೇ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿದೆ ಗೌರ್ಮೆಂಟ್ಗಳು. ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಟ್ಯಾಕ್ಸ್ ಹೊರೆ ಹಾಕ್ತಾ ಇದ್ರೆ, ದೇಶದ ಪೂರ್ತಿ ಬಿಜೆಪಿ ಅವರು GST ಟ್ಯಾಕ್ಸ್ ಹೊರೆ ಹಾಕಿದ್ದಾರೆ. ಯಾರ್ಗ್ ಓಟ್ ಹಾಕೋಣ ಮುಂದಿನ ಸಲ? ಇರೋದೇ 2 ಪಾರ್ಟಿ, ಉಳಿದಿರೋವೆಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು ಕಿತ್ತಾಡ್ಕೊಂಡು ಫ್ಯಾಮಿಲಿ ರಾಜಕೀಯ ನಡೆಸ್ಕೊಂಡು ಹೋಗ್ತಾ ಇರೋ ಪಾರ್ಟಿಗಳು. ಯಾರನ್ನ ನಂಬೋದು ಅನ್ನೋದು ಇಲ್ಲಿ ಜನರಿಗೆ ಯೋಚನೆ ಮಾಡೋವಂಥದ್ದು. ಕೊನೆಗೆ ಏನ್ ಅನಿಸ್ಬಿಡುತ್ತೆ, ಅಯ್ಯೋ ಯಾರೇ ಹಂಗಾದ್ರೂ ಮಾಡ್ಕೊಳ್ಳಿ, ಯಾವ್ದೋ ಒಂದು ಟ್ಯಾಕ್ಸ್ ಬಂದ ಕಟ್ಕೊಳ್ಳೋಣ ಬಿಡು ಅಂತಾನೆ ಸುಮ್ಮನೆ ಹೋಗ್ತೀವಿ. ಕೇಳೋ ಕೆಲಸ ಇವಾಗ ಮಾಡಿ, ಕೇಳ್ರಪ್ಪ ಕೇಳಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ಆದ್ರೆ ಯಾರು ಕೇಳಲ್ಲ. ಯಾಕೆ ನಾನೊಬ್ಬ ಕೇಳಿ ಕೆಟ್ಟವನಾಗ್ಬೇಕು, ಬೇಕಾದವನ್ ಕೇಳ್ಕೊತಂದ್ ಬಿಡು ಅಂತ ಇವಾಗ್ಲೂ ಕೇಳಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಕಾರಣ ಹೇಳಿದ್ನಲ್ಲ, ಹೊಸ ಸಿಸ್ಟಮ್ ಬರ್ತಾ ಇದೆ. ಆ ಸಿಸ್ಟಮ್ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನ ಆಟೋಮೆಟಿಕಲಿ ಕಟ್ ಮಾಡ್ಕೊಂಡ್ಬಿಡುತ್ತೆ. ಪ್ಲೇಸ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಬೇರೆ ಇನ್ನೊಂದು ಯಾವ್ದೋ ಕಂಡುಹಿಡಿತಾ ಇದೀವಿ, ನೆಕ್ಸ್ಟ್ ಇಯರ್ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನದು? ಟೋಲ್ಗಳಲ್ಲಿ ಇಷ್ಟು ದಿನ ನಾವು ಜಗಳ ಆಡ್ತಾ ಇದ್ವಿ, ಲೋಕಲ್ಲು ಇದು ಕಟ್ಟಲ್ಲ ಅದು ಕಟ್ಟಲ್ಲ ಅಂತ ಮಾತಾಡ್ತಾ ಇದ್ವಿ. ಮುಂದೆ ಆತರ ಇಲ್ಲ. ಎಲ್ಲೋ ಕೂತ್ಕೊಂಡು ಆಟೋಮೆಟಿಕಲಿ ನಮ್ಮ ಅಕೌಂಟ್ ಇಂದ ಕಟ್ ಆಗ್ಬಿಡುತ್ತೆ ಟೋಲ್ಗಳು. ನಾವು ಗಾಡಿಲಿ ಹೋದ್ರೆ, ಕಾರ್ಗಳಲ್ಲಿ ಹೋದ್ರೆ ಕಟ್ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಸ್ಕೀಮ್ಗಳು ತರ್ತಾ ಇದ್ದಾರೆ. ಒಟ್ನಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಜನರ ರಕ್ತ ಇರ್ತಾ ಇದಾವೆ ಗೌರ್ಮೆಂಟ್ಗಳು. ಇದನ್ನ ಕೇಳೋದಕ್ಕೆ ಯಾರು ಸಿದ್ಧ ಇಲ್ಲ. ನಾವು ಓಟ್ ಹಾಕಿ ಕಳ್ಸಿರ್ತೀವಲ್ಲ, ಅವ್ರನ್ನಾದ್ರೂ ಹೋಗಿ ಕೇಳಿ ಸ್ವಾಮಿ, ಪಾರ್ಲಿಮೆಂಟ್ ಅಲ್ಲಿ ಕೂತಿರ್ತೀರಾ, ವಿಧಾನಸಭೆನಲ್ಲಿ ಕೂತಿರ್ತೀರಾ, ಯಾಕೆ ಈ ತರ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದಾರೆ ಕೇಳಿ ಸ್ವಾಮಿ ಅಂದ್ರೆ ಅವರು ಯೋಚನೆ ಮಾಡೋದಿಲ್ಲ. ಅವ್ರ ಸಂಬಳ ಜಾಸ್ತಿ ಆಯ್ತಾ, 5 ವರ್ಷ ಅಧಿಕಾರದಲ್ಲಿದ್ವಾ, ಅದಕ್ಕೆ ಬೆನಿಫಿಟ್ ಸಿಗ್ತಾ, ಅದು ನೋಡ್ಕೊಂಡು ಸುಮ್ನೆ ಆಗ್ತಾರೆ. 100ರಲ್ಲಿ ಯಾರೋ ಒಬ್ರು ಇಬ್ರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಸಿಗೋದಿಲ್ಲ, ಅವರು ಸೈಲೆಂಟ್ ಆಗಿ ಸ್ಟೆಪ್ಗಾಗಿ ಕುತ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ನಾವು ಹೋಗ್ತಾ ಇರ್ತೀವಿ, ಓಟ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮುಂದಿನ ವರ್ಷ ಚೇಂಜ್ ಆಗುತ್ತೆ ಅನ್ಕೊಳ್ತೀವಿ, ಚೇಂಜ್ ಆಗೋದಿಲ್ಲ, ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ. ಜನ ಪ್ರಶ್ನೆ ಮಾಡಬೇಕು. ಬೇಡದೆ ಇರೋದು ಹೋರಾಟ ಮಾಡ್ತಾರೆ. ಮೊನ್ನೆ ಕೂಡ ನಾವು ನೋಡಿದ ಹಾಗೆ ಬಂದ್ ಮಾಡಿದ್ರು, ಕರ್ನಾಟಕ ಬಂದ್. ಯಾಕೆ? ಬೆಳಗಾವಿನಲ್ಲಿ ಯಾರೋ ಬಸ್ ಮಸಿ ಬಳದ್ರು, ಬಸ್ ಕಲ್ಲೊಡಿದ್ರು ಅಂತ ಬಂದ್ ಮಾಡಿದ್ರು. ಆದ್ರೆ ಇಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಜನರು ರಕ್ತಾ ಇರ್ತಾರೆ, ಈರ್ತಾ ಇದೆ ಗೌರ್ಮೆಂಟ್ಗಳು. ಇದಕ್ಕೋಸ್ಕರ ಯಾರು ಸ್ಟ್ರೈಕು ಮಾಡೋದಿಲ್ಲ, ಬಂದು ಮಾಡೋದಿಲ್ಲ. ಇದು ಯಾರಿಗೂ ಬೇಕೇ ಆಗಿಲ್ಲ. ಅದೇ ಹೇಳದ್ನಲ್ಲ, ನಮ್ಗೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಇದ್ರ ಬಗ್ಗೆ ಯೋಚನೆ ಮಾಡೋದು ನಮಗ್ ಟೈಮ್ ಇಲ್ಲ. ಯಾವ್ದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಒಂದು ಸಲ ಯೋಚನೆ ಮಾಡಿ ನೋಡಿ. ಈಗ ರೀಸೆಂಟ್ ಒಂದು 10 ವರ್ಷದಲ್ಲಿ ಅದು ಇದು ಫ್ರೀಯಾಗಿ ಕೊಡ್ತೀವಿ ಅನ್ನೋದ್ರಿಂದ ಹಿಡ್ಕೊಂಡು ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರು. ಯಾವುದೋ ಒಂದು ಗೌರ್ಮೆಂಟ್ ಶುರು ಮಾಡ್ತು ಫ್ರೀ ಕರೆಂಟ್ ಕೊಡ್ತೀವಿ ಅಂತ, ಅದನ್ನ ನೋಡ್ಕೊಂಡು ಇನ್ನೊಂದು 4 ಗೌರ್ಮೆಂಟ್ ಅವ್ರು ಶುರು ಮಾಡಿದ್ರು. ಯಾಕೆ? ಓಟ್ ಹೊತ್ತುತ್ತಾರೆ ಜನ, ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅಂತ. ಆ ದುಡ್ಡು ಎಲ್ಲಿಂದ ಬರುತ್ತೆ ಅಂತಾನು ಜನ ಯೋಚನೆ ಮಾಡ್ಲಿಲ್ಲ. ನಮ್ಮ ಹತ್ರನೇ ಕಿತ್ಕೊಂಡು ನಮ್ಗೆ ಕೊಡ್ತಾರೆ ಅಂತ ಯೋಚನೆ ಮಾಡೋ ಮನಸ್ಥಿತಿ ನಮ್ ಜನಕ್ಕೆ ಇರ್ಲಿಲ್ಲ. ಅದಕ್ಕೆ ಇವತ್ತು ನಾವು ಅನುಭವಿಸ್ತಾ ಇದೀವಿ. ನಮ್ಮ ಹತ್ರನೇ ಟ್ಯಾಕ್ಸ್ ರೂಪದಲ್ಲಿ ಕಿತ್ಕೊಳ್ತಾ ಇದ್ದಾರೆ. 10 years ಬಿಫೋರು ಡಾಲರ್ ರೇಟ್ ಏನಿತ್ತು, ಇವಾಗ ಏನಿದೆ, ಏನ್ ಹೆಚ್ಚೆಚ್ಚು ಅಂದ್ರೆ ಒಂದು 10 ರೂಪಾಯಿ ವೇರಿಯೇಷನ್ ಆಗಿದೆ ಡಾಲರ್ ರೇಟ್ ಅಲ್ಲಿ, ಅಂತ ಏನು ವೇರಿಯೇಷನ್ ಆಗಿಲ್ಲ. ಎಲ್ಲದಕ್ಕೂ ಅದಕ್ಕೆ ಕಂಪೇರ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಪೆಟ್ರೋಲ್ ರೇಟ್ ಏನಿತ್ತು, ಇವಾಗ ಪೆಟ್ರೋಲ್ ರೇಟ್ ಏನಾಗಿದೆ, ಅಕ್ಕಿ ರೇಟ್ ಏನಿತ್ತು, ಇವಾಗ ಅಕ್ಕಿ ರೇಟ್ ಏನಾಗಿದೆ, ಒಂದು ಸಲನೂ ಜನ ಯೋಚನೆ ಮಾಡ್ತಾ ಇಲ್ಲ. ಅಯ್ಯೋ ಆ ಗೌರ್ಮೆಂಟ್ ಸರಿ ಇಲ್ಲ, ಈ ಗೌರ್ಮೆಂಟ್ ಸರಿ ಇಲ್ಲ ಅಂತ ಕೊನೆಗೆ ಮಾತಾಡ್ಕೊಂಡು ಸುಮ್ಮನಾಗಿ ಹೋಗ್ತೀವಿ. ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ತೀವಿ, ಒಂದು ಕಮೆಂಟ್ ಹಾಕ್ತಿವಿ, ಯಾರೋ ಒಬ್ರು ಹಾಕಿರೋ ವಿಡಿಯೋಗೆ ಸೈಲೆಂಟ್ ಆಗೋಗ್ಬಿಡ್ತೀವಿ. ಇದನ್ನ ಪ್ರಶ್ನೆ ಮಾಡೋ ಕೆಲಸ ಎಲ್ಲಿ ಪ್ರಶ್ನೆ ಮಾಡಬೇಕು? ಬೇಜಾನ್ ಆಪ್ಷನ್ಗಳಿದೆ, ಹುಡ್ಕೋ ಕೆಲಸ ಮಾಡಿ, ಪ್ರಶ್ನೆ ಮಾಡಿದ್ರೆ ಬದಲಾವಣೆ ಆಗತ್ತೆ. ಕೇಳಿ ಯಾರಾದ್ರೇನು ನಾವು ಓಟ್ ಹಾಕಿ ಕಳ್ಸಿದ್ರೇನೆ ಅವ್ರಲ್ಲಿ ಕುತ್ಕೊಂಡು ಈ ಟ್ಯಾಕ್ಸ್ ದುನಿಯಾ ನಡೆಸೋದು. ನಾವು ಕೇಳಿದ್ರೆ ಬದಲಾವಣೆ ಆಗುತ್ತೆ, ಕೇಳೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಇದೇ ನಮ್ಮ ಪರಿಸ್ಥಿತಿ ಆಗಿದೆ. ಬೇಡದೇ ಇರೋ ವಿಷಯಗಳನ್ನ ಕೇಳ್ತೀವಿ, ಬೇಕಾಗಿರೋ ವಿಷಯಗಳನ್ನ ಕೇಳೋದಿಲ್ಲ. ನಾನೇನು ಅದ್ರಲ್ಲಿ ಕಮೆಂಟ್ಗಳು ನೋಡ್ತಾ ಇರ್ತೀನಿ, ಬೇಡದೇ ಇರೋದಕ್ಕೆಲ್ಲ 28 ಕಮೆಂಟ್, ಅರ್ಧ ಪೇಜ್ ಟೈಪ್ ಮಾಡಾಕ್ತಾರೆ ಕಮೆಂಟ್. ಅದನ್ನೇ ಇಂಥ ಬೇಕಾಗಿರೋ ವಿಷಯಕ್ಕೂ ಕಮೆಂಟ್ಗಳು ಇಲ್ಲೂ ಬೇಜಾನ್ ಜನ ಹಾಕಿದ್ದಾರೆ. ಲೈಫ್ ಇಷ್ಟೇನೆ, ಸಾಂಗ್ ಸರಿಯಾಗಿ ಮ್ಯಾಚ್ ಆಗುತ್ತೆ ಬಿಡಿ, ಉಸಿರಾಡೋದಕ್ಕೂ ಟ್ಯಾಕ್ಸ್ ಹಾಕೋದೊಂದು ಬಾಕಿ ಇದೆ ಬಿಡಿ ಅಂತ ಕಮೆಂಟ್ಸ್ಗಳು ಬೇಜಾನ್ ಬರುತ್ತೆ. ಬಟ್ ಆದ್ರೆ ಇದನ್ನ ಗೌರ್ಮೆಂಟ್ ಹತ್ರ ನಿಂತ್ಕೊಂಡು ಕಿತ್ತಾಡಿ ಒಡೆದಾಡಿ ಸರಿ ಮಾಡೋ ಕೆಲಸ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅಂತವ್ರನ್ನ ಎಲೆಕ್ಟ್ ಮಾಡೋದಕ್ಕೂ ಹೋಗೋದಿಲ್ಲ. ಯಾವ್ದೋ ಒಬ್ಬ ನಡೆಸ್ಕೊಂಡು ಹೋಗ್ತಾನೆ ಅಂತ ಅವ್ನ್ ಓಟ್ ಹೊತ್ತು ಸುಮ್ಮನೆ ಆಗ್ತೀವಿ. ಇನ್ ಮುಂದೆನಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ, ಯಾರು ಓಟ್ ಹಾಕ್ತೀವಿ ಅವನಿಂದ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಓಟ್ ಹಾಕಿ. ಇಲ್ಲ ಅಂದ್ರೆ ಟ್ಯಾಕ್ಸ್ ಬರೇ
ಏನ್ ಬೀಳ್ತಾ ಇದೆ ಇನ್ನ ಹೊರೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಇದ್ರ ವಿರುದ್ಧ ಫೈಟ್ ಮಾಡೋದನ್ನ ಕಲೀರಿ. ಇವನ್ ಸುಪ್ರೀಂ ಕೋರ್ಟ್ಗೂ ನಾವು ಅಪ್ಲಿಕೇಶನ್ ಹಾಕ್ಬೋದು, ರಾಷ್ಟ್ರಪತಿಗೆ ಲೆಟರ್ ಬರೆಯೋದು, ಎಷ್ಟೋ ಆಪ್ಷನ್ ಇದೆ. ಟ್ರೈ ಮಾಡಿ, ಒಂದೊಂದು ಮೇಲ್ ಕಳಿಸಿ, ಸ್ವಾಮಿ ಇದು ನಮ್ಗೆ ಹೊರೆ ಆಯ್ತು, ಈ ತರ ಆದ್ರೆ ನಮ್ಗೆ ಈ ದೇಶನೇ ಬೇಡ ಅಂತ ಕೇಳೋ ಲೆವೆಲ್ಗೆ ಹೋಗ್ತಾರೆ ಜನ. ಎಷ್ಟೋ ದೇಶದಲ್ಲಿ ಈ ತರ ಆಗೋಗಿದೆ. ಈ ತರ ಆದ್ರೆ ನಮ್ಗೆ ಈ ಗೌರ್ಮೆಂಟು ಬೇಡ, ಈ ದೇಶನೇ ಬೇಡ, ನಮ್ಗೊಂದು ಸಪರೇಟ್ ಜಾಗ ಕೊಟ್ಬಿಡಿ, ನಾವೇ ಸಪರೇಟ್ ದೇಶ ಕಟ್ಕೊಳ್ತೀವಿ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ಬಿಡ್ತಾರೆ ಜನ. ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಇದು ಯಾವುದೂ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಟ್ಯಾಕ್ಸು, ಮನಸ್ಸಿಗೆ ಬಂದಿದ್ದು ರೂಲ್ಸು. ಅನುಭವಿಸೋರು ಯಾರು? ನಾವೇ ಅಲ್ವಾ? ಯೋಚನೆ ಮಾಡಿ, ಇನ್ನೂ ಟೈಮ್ ಇದೆ. ಇಲ್ಲ ಅಂದ್ರೆ ಅನುಭವಿಸಿ, ಇನ್ಕ್ಲೂಡಿಂಗ್ ನಾನು ಕೂಡ ಅನುಭವಿಸ್ಲೇಬೇಕಾಗತ್ತೆ. ಯೋಚನೆ ಮಾಡೋ ಕೆಲಸ ನಾವು ಈ ತರ ಮಾಡ್ತಾ ಇರ್ತೀವಿ, ನೀವು ಡೈರೆಕ್ಟ್ ಆಗಾದ್ರೂ ಟ್ರೈ ಮಾಡಿ ಅನ್ನೋದಷ್ಟೇ. ನಮ್ಮ ದೇಶ ಇನ್ನ ಬೇರೆ ಬೇರೆ ವಿಷಯಗಳು ಇದ್ದೇ ಇದಾವೆ ಬಿಡಿ, ತಿಳ್ಕೊಳ್ತಾ ಇರಿ. ಬಟ್ ಆದ್ರೆ ಯಾವ್ದನ್ನ ಅರ್ಥ ಮಾಡ್ಕೋಬೇಕು, ಯಾವ್ದು ಫೈಟ್ ಮಾಡಬೇಕು, ಯಾವ್ದ್ರ ವಿರುದ್ಧ ನಿಂತ್ಕೋಬೇಕು, ಯಾವ್ದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ಥ್ಯಾಂಕ್ ಯು. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಗುಡ್ ಬಾಯ್.